ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಸೆಪ್ಟೆಂಬರ್ 14ನೇ ತಾರೀಕು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ಪರ್ವಕಾಲ. ವರ್ಷ ಪೂರ್ತಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಹಾಗೆ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಈ ರೀತಿಯಾಗಿ ಎಲ್ಲ ವಿಚಾರಗಳಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂಥೇಳಿ ವಿಘ್ನ ವಿನಾಯಕನನ್ನು ಆರಾಧನೆ ಮಾಡುವಂತಹ ಪರ್ವಕಾಲ. ಆ ಭಗವಂತನ ಆರಾಧನೆಯನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಮಹಾಲಯ ಪಕ್ಷ ಆರಂಭ ಆಗುವಂಥದ್ದು. ಈ ಎಲ್ಲ ಪರ್ವಕಾಲಗಳಲ್ಲಿ ಆ ಒಂದು ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು ಖಂಡಿತವಾಗಲೂ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಪರಮ ಶುಭನಾದ ಶುಕ್ರ ಸ್ವಕ್ಷೇತ್ರದಲ್ಲಿರುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಶುಭ ಫಲಗಳನ್ನು ಕೊಡುವಂಥದ್ದು. ಏಕೆಂದರೆ ದೈವಗುರುವಾದಂತಹ ಗುರುಬ್ರಹ್ಮನು ಕೂಡ ಉಚ್ಚಕ್ಷೇತ್ರದಲ್ಲಿದ್ದಾನೆ, ದೈತ್ಯ ಗುರುಗಳು ಸ್ವಕ್ಷೇತ್ರದಲ್ಲಿರುವಂಥದ್ದು. ಎರಡು ಗುರುತರವಾದಂತಹ ಗ್ರಹಗಳು ಬಹಳ ಉತ್ತಮ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸಮಸ್ತ ಎಲ್ಲ ರಾಶಿಯವರಿಗೂ ಕೂಡ ಇದು ಒಳ್ಳೆಯದನ್ನು ಮಾಡುವಂತಹ ಸಮಯ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ 7ನೇ ತಾರೀಕು ಬುಧ ತನ್ನ ಉಚ್ಚಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ, ಕನ್ಯಾ ರಾಶಿಗೆ ಬರುವಂಥದ್ದು. ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 18ನೇ ತಾರೀಕು ಕುಜ ತನ್ನ ನೀಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೆ, ಸೆಪ್ಟೆಂಬರ್ 26ನೇ ತಾರೀಕು ಬುಧ ಮತ್ತೊಮ್ಮೆ ಕನ್ಯಾ ರಾಶಿಯಿಂದ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇವೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಮೇಲ್ನೋಟಕ್ಕೆ ನೋಡೋದಾದರೆ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಕುಜ ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಸೂರ್ಯ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ ಸೆಪ್ಟೆಂಬರ್ 17ರ ತನಕ, ಬುಧ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ, ಶುಕ್ರ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ. ಆಲ್ಮೋಸ್ಟ್ 5-6 ಗ್ರಹಗಳು ಬಹಳ ಶುಭ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಆದ್ದರಿಂದ ಈ ಸಮಯಗಳು ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಪ್ರಮುಖವಾದಂತಹ ಸಮಯ ಆಗಿರುತ್ತೆ. ಹಿಂದಿನಿಂದ ಆಗಬೇಕಾಗಿರುವಂತಹ ಕೆಲಸಗಳು ಅಥವಾ ಮುಂದಿನ ದಿನಗಳಿಗೆ ನೀವು ಇಟ್ಕೊಂಡಿರುವಂತಹ ಗುರಿ, ಈ ಎರಡಕ್ಕೂ ಕೂಡ ಅನುಕೂಲ ಆಗುವಂತಹ ಮಾಸಗಳು ಇದಾಗಿರುತ್ತೆ. ಖಂಡಿತ ಆ ಭಗವಂತನ ಆರಾಧನೆ ಮಾಡಿ, ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕ ವ್ರತಾಚರಣೆಯನ್ನು ಮಾಡಿ, ಮಹಾಲಯ ಪಕ್ಷದಲ್ಲಿ ಶ್ರಾದ್ದ ತರ್ಪಣಗಳನ್ನು ಪಿತೃಗಳಿಗೆ ಕೊಡುವಂಥದ್ದು, ಇವನ್ನೆಲ್ಲ ಆಚರಣೆ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಲಗ್ನ ಮತ್ತು ರಾಶಿಯ ಅಧಿಪತಿಯಾದಂತಹ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ಖಂಡಿತ ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ಮಾನಸಿಕ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಬೇಕು, ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಕುಟುಂಬದಲ್ಲಿ ನಿಷ್ಠೂರಗಳು, ಕಲಹಗಳನ್ನು ಸೃಷ್ಟಿ ಮಾಡುತ್ತೆ. ಸೆಪ್ಟೆಂಬರ್ 18ರ ತನಕ ಅನಿರೀಕ್ಷಿತವಾಗಿ ಖರ್ಚುಗಳು, ಧನವ್ಯಯ ಆಗುವಂತಹ ಸಂಭವಗಳು ಜಾಸ್ತಿ ಇರುತ್ತೆ. ಸೆಪ್ಟೆಂಬರ್ 18ರ ನಂತರದಲ್ಲಿ ಅದು ಒಂದು ಉತ್ತಮ ಸ್ಥಿತಿಗೆ ಬರುತ್ತೆ. ಅಲ್ಲಿಯ ತನಕ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ವಿಚಾರಗಳನ್ನು
ವಾಗ್ವಾದಗಳಿಗೆ ಹೋಗಬೇಡಿ. ಅನಿರೀಕ್ಷಿತ ಖರ್ಚುಗಳು ಬಂದರೆ ಅದರ ಮೇಲೆ ಹಿಡಿತ ಇಟ್ಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ಧನವ್ಯಯ ಆಗುವಂಥದ್ದು, ಅದನ್ನು ರಿಟರ್ನ್ ಪಡೆಯೋದಕ್ಕೆ ಸಮಸ್ಯೆ ಉಂಟಾಗುತ್ತೆ. ಒಡಹುಟ್ಟುಗಳ ನಡುವೆ ಅಭಿವೃದ್ಧಿಗಳು ಮತ್ತು ಮಾನಸಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು ವೃಷಭ ರಾಶಿಯವರು ಸೆಪ್ಟೆಂಬರ್ 18ರ ನಂತರದಿಂದ. ಆಲ್ಮೋಸ್ಟ್ 1.5 ತಿಂಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಯಾವುದೇ ಪ್ರಯತ್ನಗಳಿದ್ರೂ ಕೂಡ ಖಂಡಿತ ಮಾಡಿ. ನಿರಾಶರಾಗುವಂಥ ಅವಶ್ಯಕತೆಗಳು ಖಂಡಿತ ಇರೋದಿಲ್ಲ. ಇನ್ನು ವಾಹನದ ವಿಚಾರದಲ್ಲಿ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಮಕ್ಕಳ ವಿದ್ಯಾಭ್ಯಾಸ, ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳಾಗುವಂಥದ್ದಿರುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಖಂಡಿತ ಉತ್ತಮವಾದಂತಹ ಸಮಯ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲದಿದ್ದರೂ ಸಹ 3ನೇ ಮನೆಯಲ್ಲಿ ಗುರು ಉಚ್ಚನಾಗಿ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದಿದೆ. ಹಾಗಾಗಿ ಗುರುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ವೃಷಭ ರಾಶಿಯವರಿಗೆ ವಿವಾಹಕ್ಕೆ ಬಹಳ ಉತ್ತಮವಾದಂತಹ ಸಮಯ. ಇದನ್ನೆಲ್ಲ ಪೋಸ್ಟ್ಪೋನ್ ಮಾಡಿಕೊಳ್ಳದೆ ಇರೋದು ತುಂಬ ಒಳ್ಳೆಯದು. ಯಾಕೆಂದರೆ ಮುಂದಿನ ವರ್ಷ ಜೂನ್ ನಂತರ ವೃಷಭ ರಾಶಿಯವರಿಗೆ ಸಾಡೆ ಪ್ರಾರಂಭ ಆಗುತ್ತೆ. ಸೊ ಯಾರ್ಯಾರೆಲ್ಲ ವಿವಾಹದ ಅಂಚಿನಲ್ಲಿರುವವರಿಗೆ 1 ವರ್ಷಗಳ ಕಾಲ ಬಹಳ ಉತ್ತಮವಾಗಿದೆ. ಅದರಲ್ಲೂ ಈ ಸೆಪ್ಟೆಂಬರ್ ಮಾಸ ತುಂಬ ಚೆನ್ನಾಗಿ ನಡೆಯುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಬಹಳ ಉತ್ತಮವಾದಂತಹ ಸಮಯ. ಇನ್ನು ದಾಂಪತ್ಯ ಜೀವನದಲ್ಲಿರುವಂಥವರಿಗೆ ಸಣ್ಣ ಪುಟ್ಟ ವೈಮನಸ್ಯಗಳು, ನಿಷ್ಠುರಗಳು ಉಂಟಾಗುವಂಥದ್ದಿರುತ್ತೆ. ಅದರಲ್ಲೂ ರಕ್ತದೋಷಗಳು, ಏನಾದರೂ ಆರೋಗ್ಯಕ್ಕೆ ಸಂಬಂಧಪಡುವ ವಿಚಾರಗಳು ವ್ಯತ್ಯಾಸಗಳನ್ನು ಸೃಷ್ಟಿ ಮಾಡುತ್ತೆ. ವೃಷಭ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ವಿಚಾರಗಳಿಗಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಅಷ್ಟಮಾಧಿಪತಿ ಗುರು, ವ್ಯಯಾಧಿಪತಿ ಕುಜ ಅವರಿಬ್ಬರು ಒಟ್ಟಿಗೆ ಸೇರ್ತಾರೆ 3ನೇ ಮನೆಯಲ್ಲಿ. ಸೊ ಸಪ್ತಮಾಧಿಪತಿನೂ ಆಗಿರೋದ್ರಿಂದ ಕುಜ ನೀಚ ಕ್ಷೇತ್ರಕ್ಕೆ ಬರೋದ್ರಿಂದ ನೀಚತ್ವ ಭಂಗ ಆದರೂ ಕೂಡ ಆರೋಗ್ಯದ ವಿಚಾರಗಳಿಗೆ ಅದು ನೇರವಾಗಿ ಸಂಬಂಧಪಡುವಂಥದ್ದಿದೆ. ಆರೋಗ್ಯದ ಬಗ್ಗೆ ಗಮನ ಕೊಡಿ. ವೃಷಭ ರಾಶಿಯವರು ದಾಂಪತ್ಯದಲ್ಲಿ ಆರೋಗ್ಯವನ್ನು, ಅದರಲ್ಲೂ ರಕ್ತದೋಷಗಳಿಗೆ ಸಂಬಂಧಪಡುವಂತಹ ವಿಚಾರಗಳನ್ನು ಮುನ್ನೆಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥದ್ದು. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಇನ್ನು ಯಾವುದೇ ಮೃತ್ಯುಕಂಟಕ ಇಂತಹ ತೊಂದರೆಗಳು ಖಂಡಿತ ಇರೋದಿಲ್ಲ. ವೃಷಭ ರಾಶಿಯವರಿಗೆ ಆಲ್ಮೋಸ್ಟ್ ಸೆಪ್ಟೆಂಬರ್ 18ರ ನಂತರ ತುಂಬ ಅನುಕೂಲಗಳನ್ನು ಕಾಣುವಂಥದ್ದಿದೆ. ಇನ್ನು ಭಾಗ್ಯಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳನ್ನು ಖಂಡಿತವಾಗ್ಲೂ ಅಭಿವೃದ್ಧಿ ಪಡಿಸ್ಕೋಬೋದು. ಪ್ರಾಪರ್ಟಿ ರಿಲೇಟೆಡ್ ಯಾವುದೇ ವಿಚಾರಗಳಿದ್ರೂ ಕೂಡ ಈಗ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಏಕೆಂದರೆ ಪರಾಕ್ರಮ ಸ್ಥಾನದಲ್ಲಿರುವಂತಹ ಗುರು ಮತ್ತು ಕುಜ, ಗುರುಕುಜ ಯೋಗ, ಭೂಮಿಕಾರಕನಾದಂತಹ ಕುಜ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ನೆಗೆಟಿವ್ ಹೌಸ್ ಲಾರ್ಡ್ ಇನ್ ನೆಗೆಟಿವ್ ಹೌಸ್, ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಅಷ್ಟಮಾಧಿಪತಿ ಗುರು, ವ್ಯಯಾಧಿಪತಿ ಕುಜ ಅವರಿಬ್ಬರು ಕೂಡ ಪರಾಕ್ರಮದಲ್ಲಿ ಸೇರ್ತಾರೆ. ನೀಚಭಂಗ ರಾಜಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಇದೆಲ್ಲ ವೃಷಭ ರಾಶಿಯವರಿಗೆ ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಕೇವಲ ಒಂದೇ ಒಂದು ವಿಚಾರ, ದಾಂಪತ್ಯದಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಇನ್ನು ವೃಷಭ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತಿದ್ರೆ ಇದಕ್ಕಿಂತ ಒಳ್ಳೆಯ ಸಮಯ ಇರೋದಿಲ್ಲ. ಏಕೆಂದರೆ ಸೆಪ್ಟೆಂಬರ್ 17ನೇ ತಾರೀಕಿನಿಂದ ಸೂರ್ಯ ಉಚ್ಚ ಬುಧನ ಜೊತೆ ಸಂಚಾರ ಮಾಡ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಪಂಚಮದಲ್ಲಿದೆ. ಶನಿ ದೃಷ್ಟಿ ಅನ್ನುವಂಥದ್ದು ಕೂಡ ಅದರ ಮೇಲೆ ಬೀಳ್ತಾ ಇರುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಕರ್ಮಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದು, ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕೂಡ ಲಾಭಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವೃಷಭ ರಾಶಿಯವರು ಬಹಳ ಸಮಯದಿಂದ ಏನಾದರೂ ಉದ್ಯೋಗದ ಬಗ್ಗೆ ಯಾವುದೇ ಕನ್ಫ್ಯೂಷನ್ಗಳಿದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು 2 ತಿಂಗಳ ಕಾಲ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಖಂಡಿತ ಪ್ರಯತ್ನಗಳನ್ನು ಮಾಡಿದರೆ ಒಳ್ಳೆ ರಿಸಲ್ಟನ್ನು ಕಾಣ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ.
ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ಆ ಸ್ಥಾನವನ್ನು ಬುಧ ಮತ್ತು ಸೂರ್ಯ ಇಬ್ಬರು ಕೂಡ ನೋಡ್ತಾರೆ. ಸೊ 3 ಗ್ರಹಗಳ ಒಂದು ಸಂಯೋಗವಾಗುತ್ತೆ ಲಾಭಸ್ಥಾನದಲ್ಲಿ. ಗುರುದೃಷ್ಟಿ ಕೂಡ ಲಾಭಸ್ಥಾನದ ಮೇಲಿದೆ. ಸೊ 4 ಗ್ರಹಗಳ ಸಂಬಂಧ ಏಕಾದಶ ಸ್ಥಾನಕ್ಕೆ ಬರುವಂಥದ್ದು ವೃಷಭ ರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಕೆಲವು ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ಪ್ರಯತ್ನ ಮಾಡಿ. ಸೆಪ್ಟೆಂಬರ್ ಮಾಸ ಬಹಳ ಉತ್ತಮವಾದಂಥದ್ದು. ಇದರಲ್ಲೂ ಕೂಡ ಈ ಮಾಸದಲ್ಲಿ ಬರುವ 2 ವ್ರತಾಚರಣೆಗಳು, ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತಾಚರಣೆಯನ್ನು ಮಾಡಿ. ಏಕೆಂದರೆ 7.5ಗಿಂತ ಮುಂಚೆ ಸಿಗುವ 1 ವರ್ಷ, ಅದರಲ್ಲೂ ಈ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಿಂದಿನ 1-2 ವರ್ಷಗಳ ಕೆಲಸಗಳು ಮುಂದಿನ 2 ವರ್ಷಗಳಿಗೆ ಬೇಕಾಗಿರುವಂಥದ್ದು, ಇದು ಎರಡಕ್ಕೂ ಕೂಡ ಒಂದು ಕೊಂಡಿಯ ರೂಪದಲ್ಲಿ ಅಥವಾ ಒಂದು ಫೌಂಡೇಶನ್ ರೂಪದಲ್ಲಿ ಈ 2 ತಿಂಗಳು ವೃಷಭ ರಾಶಿಯವರಿಗೆ ಅನುಕೂಲಗಳನ್ನು ಕಾಣ್ತೀರ. ವ್ಯಯಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿ ಬರ್ತಾನೆ. ಸದ್ಯಕ್ಕೆ ಅವನು ಸೆಪ್ಟೆಂಬರ್ 18ರ ತನಕ ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿರ್ತಾನೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಯಾವುದೇ ಹಣಕಾಸಿನ ಖರ್ಚುಗಳು ಬಂದರೂ ಕೂಡ ಸ್ವಲ್ಪ ವಿಮರ್ಶೆ ಮಾಡಿ ಖರ್ಚು ಮಾಡಿದರೆ ಒಳಿತಾಗುತ್ತೆ. ಇಲ್ಲದೇ ಇದ್ದರೆ ಅದು ಲಾಂಗ್ ಟರ್ಮಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕೊಡುತ್ತೆ ಹಣಕಾಸಿನ ವಿಚಾರಗಳಿಗೆ. ಸೊ ಎಲ್ಲ ನವಗ್ರಹಗಳು ಕೂಡ ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲೆ ಇರಲಿ. ಶುಭವಾಗಲಿ ವೀಕ್ಷಕರೇ.